ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಜನ ಸಾವನ್ನಪ್ಪಿದ್ರು. ಈ ಘಟನೆಯಲ್ಲಿ ಗಾಯಗೊಂಡಿದ್ದ ಹನುಮಂತವನ್ನ ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಹನುಮಂತಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಕೊಕ್ಕರಗಾಳ ಗ್ರಾಮದ ಹನುಮಂತು 3 ದಿನದ ಹಿಂದೆ ಕೊಪ್ಪಳದಿಂದ ಹನುಮಂತು ಕುಟುಂಬ ಇಲ್ಲಿಗೆ ಬಂದಿತ್ತು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಶಾಸಕ ಆರಗ ಜ್ಞಾನೇಂದ್ರ. ಮೃತ ಕುಟುಂಬಗಳಿಗೆ ಪರಿಹಾರ ಒದಗಿಸುವುದಾಗಿ ಆರಗ ಭರವಸೆಯನ್ನ ನೀಡಿದ್ದಾರೆ. ಎಂತ ದುರಂತ ನೋಡಿ, ಕೂಲಿ ಕೆಲಸಕ್ಕೆ ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಶಿವಮೊಗ್ಗದಲ್ಲಿ ಇದ್ರು. ತೀರ್ಥಹಳ್ಳಿ ಹತ್ರ ಗುಡ್ಡ ಕುಸಿದು 3 ಜನ ಸಾವನ್ನಪ್ಪಿದ್ರೆ, ಗುಡ್ಡದ ಮಣ್ಣು ಕುಸಿದು ಇನ್ನೋರ್ವ ಹನುಮಂತ ಅನ್ನೋರಿಗೆ ಗಾಯಗಳಾಗಿತ್ತು, ಸಿಕ್ಕಾಕೊಂಡಿದ್ರು. ಅವರನ್ನೀಗ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಗುಡ್ಡದ ಹತ್ರ ಯಾರು ಮನೆ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಪಾಪ ಏನು ಅಂದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಅದೇನೆ, ಅವರಿಗೆ ನಿಲ್ಲಕ್ ನೆರಳೇ ಇಲ್ಲ, ಆ ಪರಿಸ್ಥಿತಿಯ ಜನಗಳವರು. ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ರು ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲಿ ಎಂತೋ ಶೆಡ್ ಕಟ್ಟಿ ಲೇಬರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಲೇಬರ್ಸ್ ಪಾಪ ಯಾವ್ದೋ ಊರಿಂದ ಬಂದಂತವ್ರು, ಮಳೆ ಮತ್ತೆಲ್ಲೂ ಇರ್ಲಿಕ್ಕೆ ಜಾಗ ಇಲ್ಲ, ಇಲ್ಲಿ ಬಂದು ಇಳ್ಕೊಂಡಿದ್ದಾರೆ ಬದುಕಿಗೆ. ಅಲ್ಲಿ ನಿಮ್ಗೆ ಹೇಳ್ತೀನಿ, ಹೊಳಲ್ಕೆರೆಯವರು ಇದ್ದಾರೆ, ಒಂದಷ್ಟು ಜನ ಗಂಗಾವತಿಯವರು ಇದ್ದಾರೆ. ಅಲ್ಲಿ ಮಳೆ ಇಲ್ಲ, ಬರ ಅಲ್ಲಿ. ಹಾಗಾಗಿ ಹೊಟ್ಟೆಪಾಡಿಗಾಗಿ ಮಲೆನಾಡಿನ ಭಾಗಕ್ಕೆ ಬರ್ತಾರೆ ಅವರು, ಬಡವರು. ಅವರಿಗೆ ಈ ದಾರುಣವಾದಂತ ಒಂದು ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ದುಃಖ ತಂದಿದೆ. ಅವ್ರ ಬಡತನ, ಅವ್ರ ಕೂಲಿಗಾಗಿ ಹಪಾಹಪಿ, ಇದರಿಂದಾಗಿ ಅವ್ರ ಜೀವ ಇವತ್ತು ತೆತ್ತುವಂತ ಒಂದು ಪರಿಸ್ಥಿತಿ. ಸರ್ಕಾರದ ಜೊತೆ ಖಂಡಿತವಾಗಿ ಮಾತಾಡ್ತೀನಿ. ತೀರ್ಕೊಂಡಂತವರಿಗೆ ಪರಿಹಾರ ಕೊಡ್ಲಿಕ್ಕೆ ವಿಶೇಷವಾದಂತ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಫೋನ್ ಮಾಡ್ತಾ ಇದ್ದೀನಿ. ಇದನ್ನ ಖಂಡಿತವಾಗೂ ಹೇಳ್ತೇನೆ. ನಾನೇ 2-3 ಸರಿ ಬಂದಿದ್ದೇನೆ. ಈ ಗುಡ್ಡದ ಹತ್ರ ಯಾರು ಮನೆ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಪಾಪ ಏನು ಅಂದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಅದೇನೆ, ಅವರಿಗೆ ನಿಲ್ಲಕ್ ನೆರಳೇ ಇಲ್ಲ, ಆ ಪರಿಸ್ಥಿತಿಯ ಜನಗಳವರು. ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ರು ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲಿ ಎಂತೋ ಶೆಡ್